ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಷೇರು ಮಾರುಕಟ್ಟೆ ಅಂದ್ರೆ ಏನು? ಶೇರ್ ಮಾರ್ಕೆಟ್ ನಲ್ಲಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸುಮಾರು ಕಂಪನಿಗಳಿರ್ತವೆ. ಅಂತ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡುವಂತದ್ದು, ಬೈ ಮತ್ತು ಸೇಲ್ ಮಾಡುವಂತದ್ದು. ಯಾವ್ಯಾವ ತರ ಕಂಪನೀಸ್ ಇರ್ತವೆ? ಲೈಕ್ ಬ್ರಿಟಾನಿಯಾ, ಕೋಲ್ಗೇಟ್, ITC, ಅಪೋಲೋ ಟೈರ್ಸ್, MRF ಟೈರ್ಸ್, ಈ ತರ ಸುಮಾರು ಕಂಪನಿಗಳು ಅದರಲ್ಲಿ ಲಿಸ್ಟೆಡ್ ಆಗಿರ್ತವೆ. ಇಂತಹ ಕಂಪನಿಗಳಲ್ಲಿ ನಾವು ಆ ಕಂಪನಿಯ ಶೇರ್ಸ್ ಅನ್ನ ನಾವು ತಗೊಳ್ಳುವಂಥದ್ದು. ಆ ಶೇರ್ಗಳನ್ನ ನಾವು ಎಲ್ಲಿ ತಗೊಳ್ಳೋದು, ಯಾವ ತರ ತಗೊಳ್ಳೋದು, ಅದನ್ನ ನಾವು ನಂಬಬಹುದಾ? ಶೇರ್ ಮಾರ್ಕೆಟ್ ನಾವು ನಂಬಬಹುದಾ? ಯಾವ ಗ್ಯಾರಂಟಿ, ಯಾರು ಗ್ಯಾರಂಟಿ? ನೀವು ದುಡ್ದಿರೋಂಥ ದುಡ್ಡನ್ನ, ನೀವು ಸೇವ್ ಮಾಡ್ತಿರೋಂಥ ದುಡ್ಡನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀರಾ? SBI ಬ್ಯಾಂಕು, HDFC ಬ್ಯಾಂಕು, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಈ ತರ ಸುಮಾರು ಬ್ಯಾಂಕ್ಗಳಿದಾವೆ. ಅಲ್ಲಿ ತಗೊಂಡೋಗಿ ಇಡ್ತೀರಾ, ಹೌದಲ್ವಾ? FD ಇಡ್ತೀರಾ ಅಥವಾ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಮಾಡ್ಕೊಂತೀರಾ? ಅಲ್ಲಿ ಇಡುವಂತ ದುಡ್ಡಿಗೆ ಯಾರು ಗ್ಯಾರಂಟಿ? ಗೌರ್ಮೆಂಟ್ ಅಲ್ವಾ? ಆ ಬ್ಯಾಂಕ್ಗಳನ್ನ ರೂಲ್ ಮಾಡುವಂತದ್ದು ಯಾರು? RBI. ಅದಕ್ಕೆ ನಿಮ್ಗೆ ಭಯ ಇಲ್ಲ, ಯಾಕೆಂದ್ರೆ ಇದು RBI ನಡೆಸ್ತಾ ಇದೆ. ಈ ಬ್ಯಾಂಕ್ಗಳೆಲ್ಲ RBI ಅಂಡರ್ ಬರುತ್ತೆ, ನಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಹಾಗಾಗಿ ನೀವೆಲ್ಲ ಏನ್ ಮಾಡ್ತೀರಾ? ಎಲ್ಲ ತಗೊಂಡೋಗ್ಬಿಟ್ಟು ಬ್ಯಾಂಕ್ ನಲ್ಲಿ FD ಮಾಡಿರ್ತೀರಾ ಅಥವಾ ಸೇವಿಂಗ್ ಅಕೌಂಟ್ ಮಾಡ್ಕೊಂಡು ಆ ಅಕೌಂಟ್ ನಲ್ಲಿ ಇಡ್ತಾ ಹೋಗ್ತೀರಾ, ಹೌದಲ್ವಾ? ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಕೂಡ. ಸ್ಟಾಕ್ ಮಾರ್ಕೆಟ್ ನ RBI ರೂಲ್ ಮಾಡಲ್ಲ, ಇದು ಬಂದು ಸೆಬಿ ಅಂತ ಹೇಳಿ ಕರಿತೀವಿ. ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಬ್ಯಾಂಕ್ಗಳೆಲ್ಲ ಬಂದು RBI ಅಂಡರ್ ಬರುತ್ತೆ, ಸ್ಟಾಕ್ ಮಾರ್ಕೆಟ್ ಬಂದು ಸೆಬಿ ಅಂಡರ್ ಬರುತ್ತೆ. ಸೊ ನಾವು ಧೈರ್ಯವಾಗಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ಸೆಬಿ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ ಎರಡು ಭಾಗ ಮಾಡಿದೆ. ಒಂದು NSE, ಒಂದು BSE ಅಂತ ಹೇಳಿ. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಸುಮಾರು 1875ರಿಂದ ಇದೆ. ಇನ್ನ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಸುಮಾರು 1994 ಇಂದನೂ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಕಂಪನಿಗಳಿದಾವೆ. ಆ ಕೋಟ್ಯಾಂತರ ಕಂಪನಿಗಳಲ್ಲಿ ಸುಮಾರು ಕಂಪನಿಗಳು BSEಗೆ ಕೂಡ ಲಿಸ್ಟೆಡ್ ಆಗಿದೆ, ಕೆಲವು NSEಗೆ ಕೂಡ ಲಿಸ್ಟೆಡ್ ಆಗಿದೆ. BSE ನಲ್ಲಿ ಸುಮಾರು 6000ಕ್ಕಿಂತ ಹೆಚ್ಚು ಕಂಪನಿಗಳು ಲಿಸ್ಟೆಡ್ ಆಗಿದೆ. NSE ನಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಕಂಪನಿಗಳು ಲಿಸ್ಟೆಡ್ ಆಗಿದೆ. ನೀವು ಲಿಸ್ಟೆಡ್ ಆಗಿರುವಂತ ಕಂಪನಿಗಳಲ್ಲಿ ಯಾವ್ದ್ರ ಮೇಲೆ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಯಾವ ಕಂಪನಿಯ ಶೇರ್ಸ್ ಗಳು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಎಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ಇನ್ವೆಸ್ಟ್ ಮಾಡೋದು? ಈ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಗೆ ಬ್ರೋಕರೇಜ್ ಬೇಕು. ನಾವು ಡೈರೆಕ್ಟ್ ಆಗಿ NSEಗೆ ಹೋಗಿ BSEಗೆ ಹೋಗಿ ಅಲ್ಲಿ ಹಾಕೋದಕ್ಕಾಗಲ್ಲ ಅಲ್ವಾ? ನಮ್ಗೆ ಮಧ್ಯದಲ್ಲಿ ಒಬ್ರು ಬ್ರೋಕರ್ ಬೇಕು. ಸೊ ಅಪ್ಸ್ಟಾಕ್ ಮತ್ತೆ ಏಂಜಲ್ ಒನ್, ಗ್ರೋ, ಜರೋದಾ, ಇದೇ ತರ ಸುಮಾರು ಬ್ರೋಕರೇಜ್ ಆಪ್ ಗಳಿದಾವೆ. ಈ ಆಪ್ ಗಳೆಲ್ಲ ಬಂದು ಸೆಬಿ ರಿಜಿಸ್ಟರ್ಡ್, ನಂಬಬಹುದು. ನೀವು ಬ್ಯಾಂಕ್ ಅಲ್ಲಿ ಅಮೌಂಟ್ ಇಡಬೇಕು ಅಂದ್ರೆ ಹೆಂಗೆ ಸೇವಿಂಗ್ ಬ್ಯಾಂಕ್ ಓಪನ್ ಮಾಡ್ತೀರಾ, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಒಂದು ಡಿಮೆಟ್ ಅಕೌಂಟ್ ಬೇಕು. ಆ ಡಿಮೆಟ್ ಅಕೌಂಟ್ ಈ ಬ್ರೋಕರೇಜ್ ನಲ್ಲಿ ತಗೊಳ್ಬಹುದು. ನಾನು ಯೂಸ್ ಮಾಡ್ತಾ ಇರೋದೊಂದು ಏಂಜಲ್ ಒನ್ ಬ್ರೋಕಿಂಗ್. ನೀವು ನಿಮ್ಮ ಅಮೌಂಟ್ ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಏಂಜಲ್ ಒನ್ ಬ್ರೋಕಿಂಗ್ ಆಪ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡುವಂತ ಕಂಪನಿ ಏನಾದ್ರೂ ಚೆನ್ನಾಗಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಬೆಳೆದ್ರೆ ಶೇರ್ ಗಳ ಪ್ರೈಸ್ ಕೂಡ ಬೆಳೀತಾ ಹೋಗುತ್ತೆ. ನೀವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್ ಕೂಡ ಬೆಳೀತಾ ಹೋಗುತ್ತೆ ಫ್ಯೂಚರ್ ಅಲ್ಲಿ. ಎಕ್ಸಾಂಪಲ್ ನೋಡಿ, ಬ್ರಿಟಾನಿಯಾ ಕಂಪನಿ ಯಾರಿಗೆ ಗೊತ್ತಿಲ್ಲ? ಸುಮಾರು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಬ್ರಿಟಾನಿಯಾ ಕಂಪನಿ. ಸುಮಾರು 2003ನೇ ಇಸ್ವಿನಲ್ಲಿ ಅದರ ಶೇರ್ ಪ್ರೈಸ್, ಒಂದು ಶೇರಿನ ಪ್ರೈಸ್ ಬಂದು 52 ರೂಪಾಯಿ, 50 ರೂಪಾಯಿ, 54 ರೂಪಾಯಿ ಸಮಥಿಂಗ್ ಚೇಂಜ್ ಅಲ್ಲಿ ಓಡ್ತಾ ಇತ್ತು. ಬಟ್ ಪ್ರೆಸೆಂಟ್ ಇವತ್ತಿನ ಒಂದು ಶೇರಿನ ಪ್ರೈಸ್ 5855 ರೂಪಾಯಿ ಇದೆ. 2002-2003ರಲ್ಲಿ ಏನಾದ್ರೂ ನೀವು 2000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ಅಂದಿದ್ರೆ 50 ರೂಪಾಯಿ ಹಂಗೆ 40 ಶೇರ್ಗಳು ಸಿಗ್ತಿತ್ತು. ಆ 40 ಶೇರ್ನ ಇವತ್ತಿನ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 5855ಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಅಮೌಂಟ್ 2,34,000 ಚಿಲ್ಲರೆ ಬರ್ತಾ ಇದೆ. ನೀವು ಇನ್ವೆಸ್ಟ್ ಮಾಡಿದ್ದು 2002ರಲ್ಲಿ, ಈಗ 2024 ಅಂದ್ರೆ 22 ವರ್ಷ. ಆ 22 ವರ್ಷದಲ್ಲಿ ನಿಮ್ಮ ಅಮೌಂಟ್ 2000ದಿಂದ 2,34,000 ಚಿಲ್ಲರೆ ಆಗಿದೆ. ಅದೇ ರೀತಿ ನೀವು HDFC ಬ್ಯಾಂಕ್ ಶೇರ್ ಪ್ರೈಸ್ ನ ಚೆಕ್ ಮಾಡಿ. 2002ರಲ್ಲಿ 19 ರೂಪಾಯಿ ಇತ್ತು, 2024ರಲ್ಲಿ 1,636 ರೂಪಾಯಿ ಆಗಿದೆ. 2002ರಲ್ಲಿ ನಾವೇನಾದ್ರೂ 5,000 ರೂಪಾಯಿ HDFC ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿದಿದ್ರೆ 19 ರೂಪಾಯಿ ಪರ್ ಶೇರ್ ಆಗಿ
263 ಶೇರ್ಸ್ಗಳು ಬರ್ತಿದ್ವು. ಅದೇ 263 ಶೇರ್ಗಳು ಇವತ್ತಿನ ಪ್ರೈಸಿಗೆ ₹1636 ಏನಿದೆ ಪರ್ ಶೇರು, ಇವತ್ತಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 4,30,000 ಚಿಲ್ಲರೆ ಇದೆ. 2002ರಲ್ಲಿ ನಾವೇನಾದ್ರೂ ₹5,000 ಇನ್ವೆಸ್ಟ್ ಮಾಡಿದಿದ್ರೆ ಅದೇ 22 ವರ್ಷದಲ್ಲಿ ನಾವು ತಗೊಂತಾ ಇದ್ದಿದ್ದ ಅಮೌಂಟ್ ಬಂದು 4,30,000 ಚಿಲ್ಲರೆ. ನಾನು ಹೇಳ್ದೆ ಅಂತ ಹೇಳಿ ಬರೀ HDFC ಶೇರು ಮತ್ತೆ ಬ್ರಿಟಾನಿಯಾ ಶೇರ್ ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಕಂಪ್ನಿಗಳಿದ್ದಾವೆ. ಯಾವ್ದು ಬೇಕಾದ್ರೂ ನೀವು ತಗೊಳ್ಬಹುದು. ಸಾಫ್ಟ್ವೇರ್ ಅಲ್ಲಿ ಬಂದ್ರೆ TCS, ಇನ್ಫೋಸಿಸ್, HCL, ಸುಮಾರು ಕಂಪ್ನಿಗಳಿದೆ. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬಂದ್ರೆ HDFC, ICICI, ಕೋಟಕ್, SBI, ಸುಮಾರು ಬ್ಯಾಂಕ್ಗಳಿದ್ದಾವೆ. ಇನ್ನು L&T ಕಂಪ್ನಿ, ಬಜಾಜ್ ಫಿನಾನ್ಸ್, ಅಪೋಲೋ ಟೈರ್ಸ್, ಅಪೋಲೋ ಹಾಸ್ಪಿಟಲ್, ಮ್ಯಾಕ್ಸ್ ಹೆಲ್ತ್ ಕೇರ್, ಏರ್ಟೈಲ್, ಡಿಮಾರ್ಟ್, ಸಿಪ್ಲಾ, ಇದೇ ತರ ಸುಮಾರು ಕಂಪ್ನಿಗಳಿದಾವೆ. ನೀವು ಆ ಕಂಪ್ನಿಯ ಹಿಸ್ಟ್ರಿ ಚೆಕ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ಇಂಪಾರ್ಟೆಂಟ್, ಒಂದು ಯಾವ್ದಾದ್ರು ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಆ ಕಂಪ್ನಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿರ್ಬೇಕು. ಅದು ಫಂಡಮೆಂಟಲ್ ಚೆಕ್ ಮಾಡಿರ್ಬೇಕು. ಫಂಡಮೆಂಟಲ್ ಅಂದ್ರೆ ಆ ಕಂಪ್ನಿಯ ಹಿಸ್ಟ್ರಿ, ಅದು ಹೇಗ್ ರನ್ ಆಗ್ತಾ ಇದೆ, ಆ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆಯಾ, ಆ ಕಂಪ್ನಿಯ ಶೇರ್ ಪ್ರೈಸ್ ಬೆಳೀತಾ ಹೋಗ್ತಾ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಆ ಫಂಡಮೆಂಟಲ್ ಅನಾಲಿಸಿಸ್ ನ ಚೆಕ್ ಮಾಡ್ಬೇಕು. ಫಸ್ಟ್ ಚೆಕ್ ಮಾಡಿ ಅದಾದ್ಮೇಲೆ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.